ಶ್ವೇತ ಅವರೇ, ಈ ಹಿಂದಿನ ಸಂಚಿಕೆಗಳಲ್ಲಿ 7 ಚಕ್ರಗಳ ಬಗ್ಗೆ ಮಾಹಿತಿಯನ್ನು ಕೊಟ್ರಿ. ಈ 7 ಚಕ್ರಗಳು ಈ ರೇಖೆಗೆ ಹೇಗೆ ನಾವು ಕನೆಕ್ಟ್ ಮಾಡ್ಕೋಬಹುದು? ಈಗಾಗಲೇ ನಾನು ರೇಖಿ ಯಾವ ರೀತಿ ತಗೊಳ್ಳೋದು ಅನ್ನೋದನ್ನ ತುಂಬಾ ಸರಳವಾಗಿ ಹೇಳಿದೆ. ಈಗ ಏನ್ ಗೊತ್ತಾ ಸರ್, ರೇಖಿಯನ್ನ ನೀವಾಗೆ ಮಾಡೋ ಹಾಗಿಲ್ಲ, ಅಂದ್ರೆ ಗೈಡೆನ್ಸ್ ಇಲ್ಲದೆ ಮಾಡೋ ಹಾಗಿಲ್ಲ. ಈಗ ಹೌದು, ಈಗ ನಾವು ರೇಖಿ ಮಾಸ್ಟರ್ಗಳಿರ್ತೇವೆ, ಯಾವ ರೀತಿ ಕನೆಕ್ಟ್ ಮಾಡ್ಕೊಳ್ಳೋದು ಅನ್ನೋದನ್ನ ಹೇಳ್ತೇವೆ. ಈಗ ಅದು ಅಟೈನ್ಮೆಂಟ್ ಕೊಡಬೇಕು, ಅದಕ್ಕೆ ಶಕ್ತಿಪಾತ್ ಅಥವಾ ದೀಕ್ಷೆ ಅಂತ ಹೇಳ್ತಾರೆ. ಜೀವಶಕ್ತಿ, ಆ ಬ್ರಹ್ಮಾಂಡದಲ್ಲಿರುವಂತಹ ಶಕ್ತಿಯನ್ನ, ಪಾಸಿಟಿವಿಟಿ ಶಕ್ತಿಯನ್ನ ನಾವು ಒಂದು ಯಾವ ರೀತಿ ಕನೆಕ್ಟ್ ಮಾಡ್ತೇವೆ ಅಂತಂದ್ರೆ ಅದರದೇ ಆದ ಒಂದು ಮೆಥಡ್ ಇದೆ, ಅದರದೇ ಆದ ಸಿಂಬಲ್ಗಳಿದೆ. ಆ ಸಿಂಬಲ್ಗಳ ಮೂಲಕ ಯಾರು ರೇಖಿ ತಗೊಂತಾರೆ, ಶಕ್ತಿಪಾತ್ ತಗೊಂತಾರೆ, ಅವರಿಗೆ ಕನೆಕ್ಟ್ ಮಾಡಿಕೊಡೋದು. ನಾವು ಒಂದು ಸಲ ಅವರಿಗೆ ಕನೆಕ್ಟ್ ಮಾಡಿ ಕೊಡ್ಬೋದು, ಅದರ ನಂತರ ಒಂದು 3 ಸಲ ಅದು ಎನರ್ಜೈಸ್ ಅಂತ ಮಾಡೋದಿರುತ್ತೆ. ಅಷ್ಟು ಮಾಡಿದ ನಂತರ ಪ್ರತಿಯೊಬ್ಬ ಮನುಷ್ಯ ದಿನನಿತ್ಯದಲ್ಲಿ ಒಂದು 10 ರಿಂದ 15 ನಿಮಿಷ 7 ಚಕ್ರಗಳಿಗೆ ಕನೆಕ್ಟ್ ಮಾಡ್ಕೋಬೇಕು. ಅಂದ್ರೆ ಕನೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ನಾವು ಅದನ್ನ ಮೆಥಡನ್ನು ಅಟೈನ್ಮೆಂಟ್ ತಕೊಂಡ ಮೇಲೆ ಹೇಳ್ತೇವೆ. ಯಾಕಂದ್ರೆ ನೀವು ಯೂಟ್ಯೂಬಲ್ಲಿ ನೋಡ್ಕೊಂಡು ಹೇಳುವಂಥದ್ದು ಮಾಡುವಂಥದ್ದು ಆ ಥರ ಮಾಡಿದರೆ ನಿಮಗೆ ಆ ಲೆವೆಲ್ಗಿರುವಂತಹ ಒಂದು ಎನರ್ಜಿ ಕನೆಕ್ಟ್ ಆಗಲ್ಲ. ಅದು ಬಹಳಷ್ಟು ಅದರಲ್ಲಿ ತುಂಬ ಸೂಕ್ಷ್ಮತೆಗಳಿದೆ. ರೇಖೆಯನ್ನು ಹೆಂಗೆ ತಗೊಳ್ಳೋದು, ನಮ್ಮ ಒಂದು 7 ಚಕ್ರಗಳಿಗೆ ಹೆಂಗೆ ಕನೆಕ್ಟ್ ಮಾಡಿ ಬ್ಯಾಲೆನ್ಸ್ ಮಾಡೋದು. ಈಗ ಉದಾಹರಣೆಗೆ ದಿವ್ಯ ಶಕ್ತಿ ರೇಖಿ, ಇದು ರೇಖಿ ಅಟೈನ್ಮೆಂಟ್ ತಗೊಂಡ ನಂತರದ ಒಂದು ಭಾಗ ಏನಿದೆ ಅದನ್ನು ಹೇಳ್ತಾ ಇದ್ದೀನಿ. ಇದು ಬಿಫೋರ್ ರೇಖಿ ಅಂದರೆ ರೇಖಿ ಅಟೈನ್ಮೆಂಟ್ ತಗೊಳ್ಳೋದು, ಇದನ್ನು ಖಂಡಿತವಾಗಿ ಮಾಡಬಾರ್ದು. ದಿವ್ಯ ಶಕ್ತಿ ರೇಖಿ ಕನೆಕ್ಟ್ ಆಗು ಅದರ ಮೆಥಡ್ ಇದೆ, ಯಾವ ರೀತಿ ಕನೆಕ್ಟ್ ಮಾಡೋದು ಅವರಿಗೆ ನಾವು ಹೇಳಿಕೊಡ್ತೀವಿ. ಅದರ ನಂತರ ನಾನೀಗೊಂದು ಹೃದಯ ಚಕ್ರಕ್ಕೆ ಕನೆಕ್ಟ್ ಮಾಡ್ಕೊತೀನಿ. ಈ ಹೃದಯ ಚಕ್ರಕ್ಕೆ ಕನೆಕ್ಟ್ ಮಾಡ್ಕೊಂಡಾಗ ನಮ್ಮ ಜೀವನದಲ್ಲಿ ಒಂದು ಸಾಮಾಜಿಕವಾಗಿ ಪ್ರೀತಿ ಇರ್ಬೋದು, ಅಥವಾ ಉತ್ತಮ ಒಂದು ಸಮಾಜದ ಜೊತೆ ಬಾಂಧವ್ಯ, ಕುಟುಂಬದ ಜೊತೆ ಬಾಂಧವ್ಯ, ಇದನ್ನು ಅದ್ಭುತವಾಗಿ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಸಪೋರ್ಟ್ ಮಾಡುತ್ತೆ. ಈಗಾಗಲೇ ನಾನು 7 ಚಕ್ರಗಳನ್ನ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದೆ, ಆ ಮಂತ್ರಗಳನ್ನ ಹೇಗೆ ಹೇಳಿದೆ, ಆ ಮಂತ್ರಗಳನ್ನ ಹೇಳಿದ ನಂತರ ಈ ರೇಖೆಯನ್ನ ನೀವು ಕನೆಕ್ಟ್ ಮಾಡ್ಕೊಂಡಾಗ ಅದರ ಒಂದು 10 ಪಟ್ಟು ಪಾಸಿಟಿವಿಟಿಯನ್ನ, ಅಥವಾ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರ್ಬೋದು, ಫೈನಾನ್ಷಿಯಲಿ, ಕುಟುಂಬದ ಸಮಸ್ಯೆ, ಅಥವಾ ಸೋಷಿಯಲ್, ಅಥವಾ ನಿಮ್ಗೆ ಯಾವುದಾದ್ರೂ ಒಂದು ಅಚೀವ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ, ಆದರೆ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಡೆತಡೆಗಳು ಬರ್ತಾ ಇದೆ ಅಂದಾಗ ಬೇರೆ ಬೇರೆ ಚಕ್ರಗಳಿಗೆ, ಈಗ ನಾನು ಈಗಾಗಲೇ ಹೇಳಿದಾಗೆ ಮೂಲಾಧಾರ ಚಕ್ರ ಫೈನಾನ್ಷಿಯಲಿ ರಿಲೇಟೆಡ್, ಜೀವನದಲ್ಲಿ ಸ್ಥಿರತೆ ಇರಲ್ಲ, ಅದಕ್ಕೆ ರೇಖೆ ಕೊಡೋದು. ಸ್ವಾದಿಷ್ಠಾನ ಚಕ್ರಕ್ಕೆ ನಿಮಗೆ ಕ್ರಿಯೇಟಿವಿಟಿಯನ್ನು ಜಾಸ್ತಿ ಮಾಡ್ಕೊಳ್ಳೋದು. ಈಗ ಸಿನಿಮಾ ಫೀಲ್ಡ್ ಇರ್ಬೋದು, ನಿಮ್ಮ ಏನು ಫೀಲ್ಡ್ ಇರುತ್ತೆ ಅದರಲ್ಲಿ ಕ್ರಿಯೇಟಿವಿಟಿ ಏನಿದೆ ಅದನ್ನು ಜಾಸ್ತಿ ಮಾಡ್ಕೊಳ್ಳುವಂಥದ್ದು. ಮಣಿಪುರ ಚಕ್ರಕ್ಕೆ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಮಾಡ್ಕೊಳ್ಳುವಂಥದ್ದು. ಹೃದಯ ಚಕ್ರ ಪ್ರೀತಿ, ವಿಶ್ವಾಸ, ಕರುಣೆ ಅದನ್ನು ಜಾಸ್ತಿ ಮಾಡ್ಕೊಳ್ಳುವಂಥದ್ದು. ವಿಶುದ್ಧಿ ಚಕ್ರ ಇದು ಕಮ್ಯುನಿಕೇಶನ್. ನಿಮ್ಗೆ ನಾನೇನಾದ್ರೂ ಹೇಳ್ತಾ ಇದ್ರೆ ಎದುರಿನವನು ತುಂಬಾ ಆಸಕ್ತಿಯಿಂದ ಕೇಳಬೇಕಾದ್ರೆ ನಮ್ಮ ವಿಶುದ್ಧಿ ಚಕ್ರ ಚೆನ್ನಾಗಿರಬೇಕು, ಅದಕ್ಕೆ ರೇಖೆ ಕೊಡುವಂಥದ್ದು. ಇಷ್ಟು ಮೆಥಡ್ ಮಾಡಿದ ಮೇಲೆ ನಾನು ಆವಾಗ ಹೇಳ್ದಲ್ಲ, ನೀವು ಅದನ್ನ ಮಾಡದೆ ಕೂಡ ರೇಖೆ ಡೈರೆಕ್ಟ್ ಕೊಟ್ಟು ಎನರ್ಜಿಯನ್ನ ಜಾಸ್ತಿ ಮಾಡಬಹುದು. ಆದ್ರೆ ರೇಖೆಯಲ್ಲಿ ಅದ್ಭುತವಾದಂತಹ ಒಂದು ರಿಸಲ್ಟ್ ಪಡಿಬಹುದು. ಆದ್ರೂ ಕೂಡ ಇದು ಯಾವುದೇ ರೀತಿಯ ಗೈಡೆನ್ಸ್ ಇಲ್ಲದೆ ಅಥವಾ ರೇಖಿ ಮಾಸ್ಟರ್ಗಳ ಹತ್ರ ನೀವು ಶಕ್ತಿಪಾತ್ ಮಾಡದೆ ತೆಗೆಳುವ ಹಾಗಿಲ್ಲ. ಯಾಕಂತಂದ್ರೆ ಈಗಾಗಲೇ ನಾನು ಅದ್ರ ಬಗ್ಗೆ ಬಹಳಷ್ಟು ಬಾರಿ ಹೇಳಿದ್ದೀನಿ, ತಪ್ಪು ಗೈಡೆನ್ಸ್ ಅಲ್ಲಿ ನೀವು ಹೋದಾಗ ರಿಸಲ್ಟ್ ಹೆಂಗೆ ಉತ್ತಮವಾಗಿ ಬರುತ್ತೆ, ಏನ್ ಮಾಡೋದು ಪ್ರಯೋಜನ ಆಗೋದಿಲ್ಲ. ನೆಗೆಟಿವ್ ಅನ್ನೋದಕ್ಕಿಂತ ನಿಮ್ಗೆ ಆ ರಿಸಲ್ಟ್ ಬರಲ್ಲ. ಈಗ ನಾನು ರೇಖೆ ಕೊಟ್ಟ ಒಬ್ಬ ಕ್ಲೈಂಟ್, ಆದ್ರೆ ಅವ್ರಿಗೆ 72 ವರ್ಷ, ಅವರು ಎಷ್ಟು ಶ್ರದ್ಧೆಯಿಂದ ರೇಖೆ ಕನೆಕ್ಟ್ ಮಾಡಿಕೊಂಡು ಅವರ ಒಂದು ಕ್ಯಾನ್ಸರ್ ಸಮಸ್ಯೆನ ಹೀಲ್ ಮಾಡ್ಕೊಂಡಿದ್ದಾರೆ. ಹಾಗಂತ ನಾನು ಪ್ರತಿಯೊಬ್ಬರಿಗೂ ಒಂದೇ ರೀತಿ ರೇಖೆ ಅಟೈನ್ಮೆಂಟ್ ಕೊಟ್ಟಿರ್ತೇನೆ. ಏನು, ಆ ರೇಖೆಯನ್ನು ಅಟೈನ್ಮೆಂಟ್ ಕೊಟ್ಟ ನಂತರ ಎದುರಿರುವ ವ್ಯಕ್ತಿ ಅದನ್ನು ಯಾವ ರೀತಿ ಸ್ವೀಕರಿಸಿಕೊಂಡು ಎಷ್ಟು ಶ್ರದ್ಧೆಯಿಂದ ಮಾಡ್ತಾನೆ ಅನ್ನೋದು ಬಹಳಷ್ಟು ಮುಖ್ಯ ಆಗುತ್ತೆ. ಈಗ ನಾನು ಕೊಟ್ಟ ಒಂದು ಕ್ಲೈಂಟ್ಗಳಲ್ಲಿ ನನಗೆ ಅವರು ಬಹಳಷ್ಟು ವಿಶೇಷವಾದ ವ್ಯಕ್ತಿ. ಯಾಕಂದರೆ 72 ವರ್ಷದವರು ಕೇವಲ ಆ ಒಂದು ಎನರ್ಜಿಯನ್ನು ಬಿಲೀವ್ ಮಾಡಿ ಯಾವುದೇ ರೀತಿಯ ಒಂದು ಬೇಸಿಕ್ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಆ ಬೇಸಿಕ್ ಟ್ರೀಟ್ಮೆಂಟಲ್ಲೇ ರೇಖೆಯನ್ನು ಕನೆಕ್ಟ್ ಮಾಡ್ಕೊಂಡು ಹೀಲ್ ಮಾಡ್ಕೊಂಡಿದ್ದಾರೆ. ಹಾಗಂತ ಪ್ರತಿಯೊಬ್ಬರಿಗೂ ಒಂದೇ ರೀತಿ ಕೊಟ್ಟಾಗ ಅವರಿಗೆ ಹೆಂಗೆ ವರ್ಕ್ ಆಯಿತು ಅದು? ಈಗ ನಾನು ಮತ್ತೊಬ್ಬರಿಗೆ ಕ್ಯಾನ್ಸರ್ ಇದ್ದವರಿಗೂ ಕೊಟ್ಟಿದ್ದೇನೆ, ಬಟ್ ಅವರಿಗೆ ವರ್ಕ್ ಆಗದೆ ಇವರಿಗೆ ಹೆಂಗೆ ಮಾತ್ರ ವರ್ಕ್ ಆಯಿತು ಅಂತಂದರೆ ಅವರ ಶ್ರದ್ಧೆ, ಅವರ ಒಂದು ಎನರ್ಜಿ, ಅವರ ಒಂದು ಪಾಸಿಟಿವಿಟಿ ಅದೆಲ್ಲವೂ ಕನೆಕ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ಇದೊಂದು ಬಹಳಷ್ಟು ದೊಡ್ಡ ಸಮುದ್ರ. ಯಾಕಂದರೆ ಪ್ರತಿಯೊಬ್ಬರಿಗೆ ನಾನು ಬೇರೆ ಬೇರೆ ಎನರ್ಜಿ ಇರುತ್ತೆ. ನಿಮ್ಮದೊಂದು ಎನರ್ಜಿ ಇರುತ್ತೆ, ಇನ್ನೊಬ್ಬರದ್ದು ಇನ್ನೊಂದು ಎನರ್ಜಿ ಇರುತ್ತೆ, ಮತ್ತೊಬ್ಬರದ್ದು ಎನರ್ಜಿ ಇರುತ್ತೆ. ಯಾವುದಕ್ಕೂ ರೇಖೆಯನ್ನು ನೀವು ಕನೆಕ್ಟ್ ಮಾಡ್ಕೋಬೋದು. ನಿಮ್ಮ ಯಾವುದೋ ಒಂದು ಫೀಲ್ಡಲ್ಲಿ ಸಕ್ಸಸ್ ಆಗಬೇಕಾ, ರೇಖೆ ಕನೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಫೈನಾನ್ಷಿಯಲಿ
ಲೈಫಲ್ಲಿ ತುಂಬ ಅದ್ಭುತವಾಗಿ ರಿಸಲ್ಟ್ ಬರಬೇಕಾ ರೇಖಿ ಕನೆಕ್ಟ್ ಮಾಡ್ಕೊಳ್ಳಿ. ಈಗ ಒಬ್ಬರು ಕೋರ್ಟ್ ಸಮಸ್ಯೆನ ರೇಖಿಂದ ಹೀಲ್ ಮಾಡ್ಕೊಂಡಿದ್ದಾರೆ, ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಿದ್ದಾರೆ. ಹಾಗಂತ ಇನ್ನೊಬ್ಬರಿಗೆ ಕೋರ್ಟ್ ಸಮಸ್ಯೆ ಅದು ಹೀಲ್ ಆಗುತ್ತಾ ಅಥವಾ ಕ್ಲಿಯರ್ ಆಗುತ್ತಾ ಅಂದರೆ ಅದು ಅವ್ರ ಮೇಲೆ ಡಿಪೆಂಡ್. ಯಾಕಂದರೆ ನಾವು ಕನೆಕ್ಟ್ ಮಾಡೋದು ಒಬ್ಬರಿಗೆ ಹೆಂಗೆ ಕನೆಕ್ಟ್ ಮಾಡಿರ್ತೀವಿ ಹಾಗೆ ಮಾಡಿರ್ತೇವೆ. ಅವ್ರು ಯಾವ ರೀತಿ ಅದನ್ನು ಸ್ವೀಕಾರ ಮಾಡಿರ್ತಾರೋ ಅದ್ರ ಮೇಲೆ ಎನರ್ಜಿ ಯಾವ ರೀತಿ ಫ್ಲೋ ಮಾಡ್ಕೊಂಡು ಅದ್ರ ಬಗ್ಗೆ ಒಂದು ಶ್ರದ್ಧೆ, ವಿಶ್ವಾಸ, ನಂಬಿಕೆ, ಪ್ರೀತಿ ಯಾವ ರೀತಿ ಇಟ್ಕೊಂಡಿರ್ತಾರೆ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಹೋಗ್ತದೆ. ಅದಕ್ಕೆ ನಾನು ಹೇಳ್ತಾ ಇರೋದು ಎಲ್ಲ ರೇಖಿ ತಕೊಳ್ಳೋವರಿಗೆ ನೋಡಿ ಏನಾಗುತ್ತೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಏನೋ ಒಂದು ವಿಶೇಷವಾದ ವಿದ್ಯೆ ರೇಖಿ ನಾನು ಕಲಿತೇನೆ ಮಾಡ್ತೇನೆ, ಆಯ್ತು 2 ದಿವಸ ಮಾಡಿದೆ 4 ದಿವಸ ಮಾಡಿದೆ, ಮುಂದೆ ಕಂಟಿನ್ಯೂ ಮಾಡಲ್ಲ. ನನ್ನ ಕ್ಲೈಂಟ್ಗಳಲ್ಲಿ ನಾನು ರೇಖಿ ಕೊಟ್ಟವರಲ್ಲಿ ಏನು ಮಾಡ್ತಾ ಇದ್ದೇನೆ ಅಂತಂದರೆ ಎಲ್ಲರನ್ನ ಒಂದು ಗ್ರೂಪ್ ಮಾಡಿದ್ದೇನೆ. ಗ್ರೂಪ್ ಮಾಡಿಸಿ 2 ತಿಂಗಳಿಗೊಮ್ಮೆ ಯಾವುದೇ ರೀತಿಯ ಒಂದು ಶುಲ್ಕರಹಿತವಾಗಿ ಆ ಎನರ್ಜಿಯನ್ನು ಕನೆಕ್ಟ್ ಮಾಡ್ತೇನೆ ಅವರಿಗೆ. ಯಾಕಂದರೆ ಅವ್ರು ಬಿಟ್ಟು ಹೋಗಲ್ಲ, ಆವಾಗ ಎನರ್ಜಿ ಫ್ಲೋ ಅವರಿಗೆ ಕನೆಕ್ಟ್ ಆಗಿರ್ತದೆ. ಅದೊಂದು ಅದ್ಭುತವಾದಂಥ ಎನರ್ಜಿ. ನನ್ನದೊಂದು ಏನು ಆಸೆ ಅಂತಂದರೆ ಯಾರಾದರೂ ರೇಖಿಗೆ ಒಂದ್ಸಲ ಕನೆಕ್ಟ್ ಆದರೆ ಅವರು ಖಂಡಿತವಾಗಿ ಡಿಸ್ಕನೆಕ್ಟ್ ಆಗಬಾರ್ದು. ಈ ಒಂದು ಎನರ್ಜಿನ ಆ ಒಂದು ಎನರ್ಜಿಯ ಒಂದು ರಿಸಲ್ಟ್ ಏನಿದೆ ಅದನ್ನು ತಮ್ಮ ಜೀವನದಲ್ಲಿ ಪಡ್ಕೋಬೇಕು. ಮತ್ತು ಅವರು ಆ ಒಂದು ಎನರ್ಜಿಯನ್ನು ಪಡ್ಕೊಂಡು ಅದ್ಭುತವಾದಂಥ ಲೈಫನ್ನು ಟ್ರಾನ್ಸ್ಫರ್ ಮಾಡುವಂಥ ಕೆಪಾಸಿಟಿ ಪ್ರತಿಯೊಬ್ಬರಿಗೂ ಇದೆ. ಈಗ ನನಗೇನಂದರೆ ರೇಖಿ ಬಗ್ಗೆ ನನಗೆ ಗೊತ್ತಿದೆ, ನಿಮಗೆ ಗೊತ್ತಿಲ್ಲ ಅಷ್ಟೇ. ಬಿಟ್ಟರೆ ಆ ಎನರ್ಜಿ ಸೇಮ್, ನನಗೂ ಸೇಮ್ ವರ್ಕ್ ಆಗುತ್ತೆ, ನಿಮಗೂ ಸೇಮ್ ವರ್ಕ್ ಆಗುತ್ತೆ. ನನಗೆ ವಿತ್ ನಾಲೆಜ್ ವರ್ಕ್ ಆಗುತ್ತೆ, ನಿಮಗೆ ವಿದೌಟ್ ನಾಲೆಜ್ ವರ್ಕ್ ಆಗುತ್ತೆ. ಆ ರೀತಿ ಅದನ್ನು ಅಟೈನ್ಮೆಂಟನ್ನು ಕೊಟ್ಟ ಮೇಲೆ ವಾಟ್ ಈಸ್ ದಟ್ ಮುಂದಿನ ಪ್ರೊಸೆಸ್ ಏನು ಅಂತ ಹೇಳ್ಬೋದು. ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ಇಲ್ಲಿ ಈಗಾಗಲೇ ಬೇರೆ ಬೇರೆ ವಿಡಿಯೋದಲ್ಲೇ ಹೇಳಿದ್ದೀನಿ. ಅದಕ್ಕೆ ಪ್ರತಿಯೊಬ್ಬರು ರೇಖಿಯನ್ನು ಪ್ರತಿಯೊಂದು ಮನೆಯಲ್ಲಿ ಒಬ್ಬರು ರೇಖಿ ಅಂದರೆ ಫಾಲೋ ಮಾಡೋರು, ರೇಖಿಯನ್ನು ಮಾಡೋರು ಇರಲೇಬೇಕು. ಯಾಕಂದರೆ ನಿಮ್ಮ ಮನೆಯಲ್ಲಿ ಒಬ್ಬರು ರೇಖಿ ಕೊಡೋರಿದ್ರೆ, ಈಗ ನಿಮ್ಮ ಮಕ್ಕಳಿಗ ನಿಮ್ಮ ಪೇರೆಂಟ್ಸಿಗ ಯಾರಿಗೂ ಸಮಸ್ಯೆ ಆದರೂ ಒಬ್ಬ ರೇಖಿ ಕಲ್ತಿದ್ರೆ ಇನ್ನೊಬ್ಬರಿಗೆ ತುಂಬ ಸುಲಭವಾಗಿ ಕನೆಕ್ಟ್ ಮಾಡ್ಬೋದು, ಅವರನ್ನು ಹೀಲ್ ಮಾಡ್ಬೋದು. ಆ ಒಂದು ಪಾಸಿಟಿವ್ ಎನರ್ಜಿ ಏನಿದೆ, ಈಗ ಮತ್ತೊಬ್ಬರಿಗೆ ನೀವು ಹೀಲ್ ಮಾಡಿರ್ತೀರಾ, ಆ ಪಾಸಿಟಿವ್ ಎನರ್ಜಿ ಇಡೀ ಮನೆಗೆ ಕನೆಕ್ಟ್ ಆಗಿರ್ತದೆ. ಆ ಪಾಸಿಟಿವ್ ಎನರ್ಜಿಯಿಂದಾಗಿ ನಿಮ್ಮ ಮನೆಯಲ್ಲಿ ಎಲ್ಲ ರೀತಿಯ ಒಂದು ಪಾಸಿಟಿವಿಟಿ ಕನೆಕ್ಟ್ ಆಗಿ ನಿಮ್ಮ ಲೈಫಲ್ಲಿ ಸಕ್ಸಸ್, ನಿಮ್ಮ ಫೀಲ್ಡಲ್ಲಿ ಸಕ್ಸಸ್, ಎಲ್ಲ ರೀತಿಯಿಂದ ಅದ್ಭುತವಾದಂಥ ಒಂದು ಫಲಿತಾಂಶ ಸಿಗುತ್ತೆ.